ಇತ್ತೀಚೆಗೆ ಭಾಳ ಮಂದಿ ಪಾಯಸ ಮಾಡೋದ ಬಿಟ್ಟಾರೆ. ನಾವು ಸಣ್ಣವರಿದ್ದಾಗ ನಮ್ಮ ಆಯಿಯವರು ನಮ್ಮ ಅವ್ವಾರು ಇದನ್ನು ಹೆಚ್ಚಾಗಿ ಶ್ರಾವಣ ಮಾಸದಾಗ ದೇವ್ರ ನೈವೇದ್ಯಕ್ಕಂತೇಳಿ ಮಾಡ್ತಿದ್ರು. ಅಜ್ಜಿ ಕಾಲದ ಸಾಂಪ್ರದಾಯಿಕ ಸಿಹಿ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಟ್ವಿ ಪಾಯಸ. ಮೊದಲು ನಾ ಇಲ್ಲೇ ಒಂದು ತಾಟ್ ತೊಗೊಂಡು ಈ ತಾಟ್ನಾಗ ಒಂದು ಅರ್ಧ ಕಪ್ಪಷ್ಟು ರವೆ ಹಾಕಕತ್ತೀನಿ ರೀ. ಇದ್ರ ಮೇಲೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ. ಇದು ನಮ್ಮ ಹೊಲದ ಜವಗೋದಿ ರವೆ. ಇದಕ್ಕೆ ನಮ್ಮ ಕಡೆ ಸದಕದ ರವೆ ಅಂತ ಕರೀತಾರೆ. ಈಗ ಈ ರವೆ ಮೇಲೆ ಒಂದು 1 ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಉದುರ್ಸಾಕತ್ತೀನಿ ರೀ. ಇದನ್ನು ರವೆ ಜೋಡಿ ಚಲೋ ತಂಗೆ ಮಿಕ್ಸ್ ಮಾಡಿ ಆಮೇಲೆ 1 ಟೀ ಸ್ಪೂನಷ್ಟು ನೀರು ಹಾಕಿ ಮತ್ತು ಅದನ್ನು ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ಬೇಕು, ಸ್ವಲ್ಪ ನೀರು ಚಿಮ್ಕಿಸ್ಬೇಕು. ಅಂಗೈಲಿ ಹಿಂಗೆ ಸಾವಕಾಶ ತಿಕ್ಕೋಂತ ಹೋಗಬೇಕು. ಅಗದಿ ಸ್ವಲ್ಪ ಹಿಟ್ಟು ಉದುರಿಸ್ಬೇಕು, ಸ್ವಲ್ಪ ನೀರು ಹಾಕೋಂತ ತಿಕ್ಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ರವಾದ ಪ್ರತಿಯೊಂದು ಕಣಕ್ಕೆ ಗೋಧಿ ಹಿಟ್ಟು ತುಪ್ಪ ನೀರು ಚಲೋ ತಂಗೆ ಅಂಟ್ಕೋಬೇಕು. ಅಂದ್ರೆ ಅವು ಬರ್ಬರ್ತ ಅಗದಿ ಹಿಂಗೆ ಸಣ್ಣ ಮುತ್ತಗತ್ಲೆ ಆಗ್ತಾವೆ. ಅಲ್ಲಿ ಮಟ ನಾವು ಹಿಂಗೆ ಸ್ವಲ್ಪ ನೀರು ಹಾಕೋದು ಸ್ವಲ್ಪ ಗೋಧಿ ಹಿಟ್ಟು ಹಾಕೋದು ಮಾಡ್ಕೋಂತ ತಿಕ್ಕೋಂತ ಹೋಗಬೇಕು. ಇದಕ್ಕೆ ಬಟ್ವಿ ತಿಕ್ಕೋದು ಅಂತ ಹೇಳ್ತಾರೆ. ಆಮೇಲೆ ಫ್ರೆಂಡ್ಸ್ ಇಲ್ಲಿ ಏನು ನೀವು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಈ ರೆಸಿಪಿಗೆ ಗೋಧಿ ರವಾನ ತಗೋರಿ. ಬಾಂಬೆ ರವೆ ಚಿರೋಟಿ ರವೆ ಬಳಸಕ್ಕೆ ಹೋಗ್ಬೇಡ್ರಿ. ಬನ್ಸಿ ರವೆ ಕೇಸರಿ ರವೆ ಅಂತಾರಲ್ರಿ ಅದನ್ನು ಉಪಯೋಗಿಸ್ರಿ. ಆಮೇಲೆ ತುಪ್ಪನ ಮೊದಲು ಒಂದೇ ಸಲ ಹಾಕ್ಬೇಕ್ರಿ, ಆಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬರೀ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ನೀರು ಚಿಮ್ಕಿಸ್ಕೊಂತ ತಿಕ್ಕ್ರಿ. ತುಪ್ಪದ ಬದಲಿ ನೀವು ಎಣ್ಣೆ ಬಳಸ್ಬೋದು. ಕೆಲವು ಕಡೆ ಏನು ಮಾಡ್ತಾರೆ ನೀರು ಬದಲಿ ಹಾಲನ್ನೂ ಬಳಸ್ತಾರೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಯಾವ್ದು ಲೈಕ್ ಆಗುತ್ತೆ ಅದನ್ನು ನೀವು ಬಳಸ್ಬೋದು. ಭಾಳ ಜೋರು ಭಾರ ಹಾಕಿ ತಿಕ್ಕಬಾರ್ದು. ಅಗದಿ ಅಮಾತ್ಲೆ ಅಂಗೈಲೆ ತಿಕ್ಕೋಂತ ಹೋಗಬೇಕು. ಒಂದು 5-6 ಸಲ ಹಿಟ್ಟು ಹಾಕಿ ತಿಕ್ಕಿದ ಮೇಲೆ ಈಗ ನೋಡ್ರಿ ನಮ್ಮ ಬಟ್ವಿ ರೆಡಿ ಆದವು. ನಿಮ್ಗೆ ಕ್ಲಿಯರ್ ಹೆಂಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ. ಅಗದಿ ಸಣ್ಣ ಸಣ್ಣ ಮುತ್ತಗತ್ಲೆ ಆಗ್ತಾವ್ರಿ. ಇವನ್ನ ಒಂದು 2 ದಿನ ಬಿಸಿಲಾಗ ಚಲೋ ತಂಗೆ ಒಣಗಿಸಿಟ್ಕೋರಿ. 1 ವರ್ಷದ ತನಕ ನೀವು ಇವನ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮ್ಗೆ ಬೇಕಾದಾಗ ಫಟಾಫಟ್ ಅಂಥೇಳಿ ಬಟ್ವಿ ಪಾಯಸ ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ ಅಷ್ಟೇ ಟೈಮ್ ಇಲ್ಲಪ್ಪ ಅಂತಂದ್ರೆ ಒಂದು 2-3 ತಾಸು ಇವನ್ನ ಹಿಂಗೆ ಬಿಡ್ರಿ, ಫ್ಯಾನ್ ಕೆಳಗೆ ಬಿಡ್ರಿ. ಇಲ್ಲ ಅಂತಂದ್ರೆ ಬಿಸಿಲಾಗಿಡ್ರಿ, ಅವಾಗ ಬಟ್ವಿ ಸೆಟ್ ಆಗ್ತಾವೆ. ಆಮೇಲೆ ನೀವು ಪಾಯಸ ಮಾಡ್ಕೋಬೋದು. ಗ್ಯಾಸ್ ಮೇಲೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಕಾಯಕ್ಕಿಟ್ಟೀನಿ ರೀ. ಈ ಕಡೆ ಇನ್ನೊಂದು ಕಡೆ ಏನು ಮಾಡೀನಿ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದ್ರಾಗ ಒಂದು 8-10 ಗೋಡಂಬಿ ಹಾಕಿ ಹುರಿಯಾಕತ್ತೀನಿ ರೀ. ಗೋಡಂಬಿನ ಒಂದು ಅರ್ಧ ಹುರಿದ ಮೇಲೆ ಇದ್ರಾಗ ಒಂದು 8-10 ಮಣುಕ್ ಹಾಕಿದ್ದಾರೆ, ಅಂದ್ರೆ ಒಣ ದ್ರಾಕ್ಷಿ. 2 ಚಂದ ಹಿಂಗೆ ಹುರಿದ ಮೇಲೆ ಒಂದು ಪ್ಲೇಟ್ನ ತೆಗೆದು ಸೈಡಿಗೆ ಎತ್ತಿಡ್ತೀನಿ. ಈಗ ಇದೇ ತುಪ್ಪದಾಗ ರೆಡಿ ಮಾಡಿದ ಬಟ್ವಿ ಹಾಕಿ ಹುರಿತೀನಿ ರೀ. ಒಂದು ಅರ್ಧ ತಾಸು ಇವನ್ನ ಬಿಸಿಲಾಗಿಟ್ಟಿದ್ದೆ. ಮೀಡಿಯಮ್ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಒಂದು 2-3 ನಿಮಿಷ ಇದನ್ನು ಚಲೋ ತಂಗೆ ಹುರಿತೀನಿ. ಈಗ ಬಟ್ವಿನ ಚಂದಂಗೆ ಹುರಿದೀನಿ ರೀ. ಈ ಕಡೆ ಹಾಲನ್ನು ಕಾಯ್ದು ಇದ್ರಾಗ ಸ್ವಲ್ಪ ಹಾಲು ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಆಲ್ರೆಡಿ ನಿಮ್ಮ ಕಡೆ ಕಾಯಿ ಸಾರಿಸಿದ ಹಾಲಿದ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಭಾಳ ಬಿಸಿ ಇರ್ತೈತ್ರಿ, ಸಿಡಿತೈತಿ, ಹುಷಾರು ನೋಡ್ಕೊಂಡು ಸ್ವಲ್ಪ ಹಾಲು ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಆಮೇಲೆ ಈ ರೆಸಿಪಿಗೆ ನೀರು ಹಾಕಬಾರ್ದ್ರಿ, ಪೂರ ಪಾಯಸನ ಹಾಲಿನಾಗನ ಮಾಡಬೇಕು. ಮೀಡಿಯಮ್ ಫ್ಲೇಮ್ನಾಗ ಒಂದು 4-5 ನಿಮಿಷ ತನಕ ಇದನ್ನು ಚಲೋ ತಂಗೆ ಕುದಿಸ್ಬೇಕು. ಅವಾಗವಾಗ ನಡಬರ್ಕ ಸ್ವಲ್ಪ ಇದನ್ನು ಕೈ ಆಡಿಸ್ಕೊತೀರಿ, ಮೇಲೆ ಕೆಳಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೊತೀರಿ. ಅವಶ್ಯಕತೆ ಬಿದ್ದರೆ ನಡಬರ್ಕ ಮತ್ತು ಇನ್ನೂ ಸ್ವಲ್ಪ ಹಾಲು ಹಾಕ್ರಿ. ನೀವು ಬನ್ಸಿ ರವೆ ಬಳಸಿದ್ರೆ ಒಂದು ಅರ್ಧ ಲೀಟ್ರ್ ಹಾಲು ಪಾಯಸಕ್ಕೆ ಸಾಕಾಗ್ತೈತ್ರಿ. ಆದ್ರೆ ನಾ ಇಲ್ಲೇ ಜವಗೋದಿ ರವೆ ಉಪಯೋಗಿಸಿನಲ್ರಿ, ಅದಕ್ಕೆ ಹಾಲು ಸ್ವಲ್ಪ ಜಾಸ್ತಿ ಹಿಡಿತೈತಿ. ಒಂದು 4-5 ನಿಮಿಷ ತನಕ ಅದನ್ನು ಚಂದಂಗೆ ಕುದಿಸಿದ ಮೇಲೆ ಈಗ ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಕತ್ತೀನಿ ರೀ. ಸಕ್ಕರೆ ಎಲ್ಲ ಪೂರ ಕರಗಿ ಇದ್ರ ಜೋಡಿ ಚಂದಂಗೆ ಹೊಂದ್ಕೊಳ್ಳೋತನ ಸಣ್ಣ ಉರಿ ಒಳಗೆ ಇದನ್ನು ಒಂದು 2 ನಿಮಿಷ ತನಕ ಕುದಿಸ್ಬೇಕು. ಸಕ್ಕರೆ ಎಲ್ಲ ಚಲೋ ತಂಗೆ ಕರಗಿದ ಮೇಲೆ ಈಗ ಇದ್ರಾಗ ನಾನು 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ತುಪ್ಪದಾಗ ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿ ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಕತ್ತೀನಿ ರೀ. ಚಲೋ ತಂಗೆ ಮಿಕ್ಸ್ ಮಾಡಿದ್ಮೇಲೆ ಚೆಕ್ ಮಾಡಿ ನೋಡಿದಾರೆ ಬಟ್ವಿ ಇನ್ನೊಂದು ಸ್ವಲ್ಪ ಮೆತ್ತಗಾಗಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಕುದಿಬೇಕಾಗಿತ್ತು ಅಂತ ಅನ್ನಿಸ್ತು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಕುದಿಸಾಕತ್ತೀನಿ ರೀ. ಯಾಕಂದ್ರೆ ನಾ ಇಲ್ಲಿ ಜವಗೋದಿ ರವೆ ಬಳಸಿನಲ್ರಿ, ಹಾಗಾಗಿ ಇದು ಜಲ್ದಿ ಕುದಿಯಂಗಿಲ್ಲ. ಈ ಪಾಯಸ ಸ್ವಲ್ಪ ತಣ್ಣಗಾದ್ಮೇಲೆ ಬರ್ಬರ್ತಾ ಇದು ಗಟ್ಟಿ ಹಾಕೋಂತ ಹೋಗ್ತೈತ್ರಿ. ಹಂಗಾಗಿ ನಾವು ಮೊದಲ ಇದನ್ನು ಭಾಳ ಗಟ್ಟಿ ಆಗೋ ತನಕ ಕುದಿಸ್ಬಾರ್ದು.
ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಚಲೋ ತಂಗೆ ಕುದಿಸಿದ್ಮೇಲೆ ಈಗ ನೋಡ್ರಿ ಬಟ್ವಿ ಚಲೋ ತಂಗೆ ಕುದ್ದೈತಿ. ಗ್ಯಾಸ್ ಆಫ್ ಮಾಡಿ ಈಗ ಇದನ್ನು ಸರ್ವ್ ಮಾಡ್ತೀನಿ ರೀ. ಈ ಪಾಯಸದ ಹದ ಹಿಂಗೆ ಇರ್ಬೇಕ್ರಿ, ಭಾಳ ಗಟ್ಟಿ ಇರಬಾರ್ದು. ಇಲ್ಲ ನಿಮ್ಗೆ ಗಟ್ಟಿ ಪಾಯಸ ಲೈಕ್ ಆಗುತ್ತಪ್ಪ ಅಂತಂದ್ರೆ ಸಣ್ಣ ಉರಿ ಒಳಗೆ ಇನ್ನೊಂದು ಸ್ವಲ್ಪ ಹೊತ್ತನ ಅದನ್ನು ಕುದಿಸ್ರಿ. ಮೊದಲ ಪಾಯಸನ ದೇವ್ರಿಗೆ ನೈವೇದ್ಯ ಮಾಡಿರಿ, ಆಮೇಲೆ ಬೇಕಂದ್ರೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಸ್ತ್ ಬಿಸಿ ಬಿಸಿ ಪಾಯಸನ ಹಪ್ಪಳ ಉಪ್ಪಿನಕಾಯಿ ಜೋಡಿ ಎಂಜಾಯ್ ಮಾಡಿರಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಸಾಂಪ್ರದಾಯಿಕ ರೆಸಿಪಿ ನಿಮ್ಗೆ ಚಲೋ ಅನಿಸಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಮತ್ತಷ್ಟು ಇಂಥವ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗೆ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಐತಲ್ಲ ಬೆಲ್, ಅದನ್ನು ಮರಿದನ ಪ್ರೆಸ್ ಮಾಡಿರಿ. Thank you.